ಒನಿಕ್ಕಿಲಿ ಹೆಂಗಸರು ಹೊಡೆದು ತಲೆ ಹೊಡೆದು ಕಲಾಸ ಮಾಡಿಬಿಡ್ತಾರೆ. ಅಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದೇನು ಇದ್ರ ಬ್ರೇನ್ ವಾಶ್ ಮಾಡಿರಿ, ಇದೇನು ಚಿಲ್ಲರ್ ಐತ್ರಿ ಇದು. ಬಸವನಗೌಡ ಏನಿದು ತೀರ್ಥಂಕರ ಹಿಂದೂ ಧರ್ಮದಾಗ ಯಾರ್ದು ಹೇಳ್ತೀರಿ? ಈಗ ಬಸವನಗೌಡ ಅಂದ್ರೆ ಈಗ ಬಸೀರಗೌಡ ಪಾಟೀಲ್ ಅಂತೇಳಿ ನಾ ಹೆಸರಿಟ್ಟಿನಿ. ಒಲೆಯ ಮಾದಿಗರು ರಾಜರು ಅಂತೇಳಿ ಬರ್ತಾರೆ. ಒಲೆಯ ಮಾದಿಗರು ರಾಜರು ಪುಸ್ತಕ. ಒಲೆಯ ಮಾದಿಗರು ರಾಜರು ಅಂದ್ರೆ ಬಸವನಗೌಡ್ರು ಏನಪ್ಪ ಅಂತಂದ್ರೆ ಇವರು ರಾಜರ ವಂಶಸ್ಥರು. ನಾವು ಮನಸ್ಸು ಮಾಡಿದ್ರೆ 3 ವರ್ಷದಾಗ ನಿಮ್ಮ ಅಧಿಕಾರದಿಂದ ಕೆಳಗಿಳಿಸ್ತೇವೆ ನಾವು. ಈ ದೇವರುಗಳನ್ನು ಸೃಷ್ಟಿಸಿದಂಥ ಜನರಿಗೆ ನೀವು ಅಲ್ಲಿ ಮುಟ್ಲಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂಥ ಮನಸ್ಥಿತಿ ಬಸವನಗೌಡರು ಬರ್ತದಪ್ಪ ಅಂತಂದ್ರೆ ಇವ ಎಟ್ಟು ಕೆಳಮಟ್ಟದ ರಾಜಕೀಯ ಮತ್ತು ರಾಜಕೀಯ ಲಾಭಕ್ಕಾಗಿ ಇವ ಎಂಥ ಕೆಲಸ ಮಾಡ್ಲಕ್ಕೂ ಹೆಸಲ್ಲ ಅನ್ನೋದು ಏನವ ಹೇಳಿದ್ದೆ ಏನೋ ಒಂದು ಇವನ ತಲೆಗೆ. ಹಂಗಿದ್ರೆ ಇವ್ರು ಈ ಸನಾತನಿಗಳು ಯಾರು ಬಸವನಗೌಡ ಗೊತ್ತಾಗಬೇಕಲ್ಲ. ಉಳ್ಕೋದವ್ರಿಗೆ ಕೇಳಿದ್ರೆ ಪಾಕಿಸ್ತಾನಕ್ಕೆ ಹೋರಿ, ಅಫ್ಘಾನಿಸ್ತಾನಕ್ಕೆ ಹೋರಿ, ಬಾಂಗ್ಲಾಕ್ಕೆ ಹೋರಿ ಅಂತ ಹೇಳ್ತಿ. ಈ ಸನಾತನಿಗಳು ಯಾರು? ಇವ್ರ ದೇಶದಲ್ಲಿ ಅಲ್ಲಿ ಹೋಗಪ್ಪ, ನೀ ಹೋಗಿ ಯುರೇಷಿಯಾಕ್ಕೆ ಹೋಗು, ಇಲ್ಲೊಂದು ಪ್ಯಾಲಿಸ್ತೀನ ಇಸ್ರೇಲ್ಗೆ ಹೋಗು, ಅಲ್ಲಿ ಯುದ್ಧ ನಡೆದದ. ಇವೆಲ್ಲ ನಾಟಕ ನಡೆಯಲ್ಲ. ಮತ್ತು ನೀನು ತಾಕತ್ತಿದ್ರೆ ಇನ್ನು ಈ ಜಿಲ್ಲೆ ಅಲ್ಲ, ಈ ರಾಜ್ಯದಾಗ ಈ ದೇಶದಾಗ ಎಲ್ಲಿ ಬೇಕಾದಲ್ಲಿ ನಿಂದ್ರು ನೀನು ಕೇಳ್ತೀವಿ. ಆ ತಾಕತ್ತಲ್ಲಿ ತಿರುಗೈತಿ. ಇಂದು ಕರೆದಂಥ ಪತ್ರಿಕಾಗೋಷ್ಠಿಯ ವಿಷಯ ಏನಂದರೆ, ಈ ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಇವ ಸನಾತನ ಧರ್ಮೀಯರಷ್ಟೇ ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾರೆ, ದಲಿತರಿಗೆ ಸಹ ಅವಕಾಶ ಇಲ್ಲ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾನೆ. ಮೊದಲ ಈ ಬಸವನಗೌಡಿಗೆ ಏನು ಗೊತ್ತಿಲ್ಲಪ್ಪ ಅಂತಂದ್ರೆ ಸನಾತನ ಧರ್ಮ ಅಂದರೆ ಏನು, ಸನಾತನಿಗಳಂದ್ರೆ ಯಾರು, ಸನಾತನ ಧರ್ಮದಲ್ಲಿ ಬಸವನಗೌಡರಿಗೆ ಸ್ಥಾನ ಏನು. ಆಮೇಲೆ ಸನಾತನಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೀಡರ್ಸ್ ಆಫ್ ಹಿಂದೂಯಿಸಮ್ ಓದಲಿ ಅವರು ಬಸವನಗೌಡ. ಆದರೆ ಕೇಳ್ತಾರೆ ಸನಾತನ ಧರ್ಮ ಅಂದ್ರೆ ಭಾಳ ಹಳೆಯದು ಅಂತೇಳಿ. ಅದಕ್ಕೆ ಅರ್ಥ ಇಲ್ಲ. ಒಬ್ಬ ಹಿಂದೂ ಯಾಕೆ ಏನ ಅನ್ನೋದು ಪ್ರಶ್ನೆ ಬರ್ತದೆ. ಕ್ರೈಸ್ತ ಹೇಳ್ತಾನೆ ನಾ ಯೇಸು ಕ್ರಿಸ್ತನ ನೆನಿತೀನಿ, ಅವನು ಪೂಜೆ ಮಾಡ್ತೀನಿ, ನಾನು ಆರಾಧ್ಯ ದೈವದನ, ನಾ ಕ್ರೈಸ್ತನಿದ್ದೀನಿ. ಇಸ್ಲಾಂದವರು ಹೇಳ್ತಾರೆ ನಾ ಇಸ್ಲಾಂ, ನಾನು ಅಲ್ಲಾಹನನ್ನ ಪೂಜೆ ಮಾಡ್ತೀನಿ, ಆರಾಧಿಸ್ತೀನಿ, ಅದಕ್ಕೆ ನಾ ಮುಸ್ಲಿಮ್ ಆಗಿದ್ದೀನಿ. ಸಿಖ್ರು ಹೇಳ್ತಾರೆ ಗುರುನಾನಕರನ್ನ, ಬೌದ್ಧರು ಹೇಳ್ತಾರೆ ಭಗವಾನ್ ಬುದ್ಧರನ್ನ, ಜೈನರು ಹೇಳ್ತಾರೆ ಮಹಾವೀರ ತೀರ್ಥಂಕರನ್ನ. ಹಿಂದೂ ಧರ್ಮದಾಗ ಯಾರ್ದು ಹೇಳ್ತೀರಿ? ಈಗ ಬಸವನಗೌಡ ಅಂದ್ರೆ ಈ ಬಸೀರಗೌಡ ಪಾಟೀಲ್ ಅಂತೇಳಿ ನಾ ಹೆಸರಿಟ್ಟಿನಿ. ಇವ ಢೋಂಗಿ ಬಸೀರಗೌಡ ಪಾಟೀಲ ಈ ಕಡೆ ಬೇಕಾದ ಕಡೆ ಏನೇನೋ ಮಾತಾಡ್ಕೊತೋಗಿ ದಲಿತ ಇವ ಎಷ್ಟು ಸಂವಿಧಾನ ವಿರೋಧಿ ಹೇಳಿಕೆ ಕೊಡ್ತಾನೆ. ಸಂವಿಧಾನ ಎಲ್ಲ ಧರ್ಮದ್ದು ಎಲ್ಲ ಧಾರ್ಮಿಕ ಆಚಾರ ವಿಚಾರಗಳು ಎಲ್ಲರಿಗೂ ಪೂಜನೀಯ ಸ್ಥಳಗಳು ಸಮಾನವಾದ ಹಕ್ಕು ಐತಿ ಅಂದ್ರೆ ಇವನ ಹೇಳಿಕೆ ಏನೈತಿ? ಸಂವಿಧಾನ ವಿರೋಧಿ ಐತಿ. ಇವನೇನು ಹೇಳಿಕೆ ಏನೈತಿ? ದಲಿತ ವಿರೋಧಿ ಐತಿ. ಅಲ್ಲ, ಈಗ ದಲಿತರು ಅಲ್ಲಿ ಮುಟ್ಟಬಾರ್ದು ಅನ್ನಲಿಕ್ಕೆ ಈಗ ಮಾತಾಡ್ತೇನೆ ಅಂದ್ರೆ ಅನ್ಟಚಬಿಲಿಟಿ ಆಚರಣೆ ಮಾಡಿದಾಗ ಆರ್ಟಿಕಲ್ 17 ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದಂತ ಐತಿ. ಅದ್ರ ವಿರುದ್ಧವಾಗಿ ಹೇಳ್ತಾರೆ. ಅಂದ್ರೆ ನಾವು ಅಷ್ಟು ಕೇಳಿದ್ದೆವು ಅಂತೇಳಿ. ಆದರೆ ಇಲ್ಲೊಂದು ನಂಜುಂಡ ಸ್ವಾಮಿ IPS ಇವರು ಒಲೆಯ ಮಾದಿಗರು ರಾಜರು ಅಂತೇಳಿ ಬರ್ತಾರೆ. ಒಲೆಯ ಮಾದಿಗರು ರಾಜರು ಪುಸ್ತಕ. ಒಲೆಯ ಮಾದಿಗರು ರಾಜರು ಅಂದ್ರೆ ಬಸವನಗೌಡ್ರು ಏನಪ್ಪ ಅಂತಂದ್ರೆ ಇವರು ರಾಜರ ವಂಶಸ್ಥರು. ಭಾಳ ಹೆಚ್ಚಿಗೆ ಶಬ್ದ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ. ಇವರು ತಿಳ್ಕೋಬೇಕು, ಈ ಒಲೆಯ ಮಾದಿಗರ ರಾಜರು ಇವರು ಈ ರಾಜರ ವಂಶಸ್ಥರು. ಅದನ್ನು ಬಿಟ್ಟು ಇವರು ಈಗೇನು ಸನಾತನಿಗಳ ಅಟ್ಟೆ ಪೂಜೆ ಮಾಡಬೇಕು. ಅಲ್ಲ, ಈ ನಿಮ್ಮ ದೇವ್ರುಗಳೇನದಾವಲ್ಲ ಅವೇ ನಮ್ಮ ತಲೆ ಮೇಲೆ ಹೊತ್ತೇನು ಕಟ್ಟದಿಲ್ಲ. ನಾವು ದಲಿತರೇ ಕೆತ್ತದ್ದು. ಈ ದೇವರುಗಳನ್ನು ಸೃಷ್ಟಿಸಿದಂಥ ಜನರಿಗೆ ನೀವು ಅಲ್ಲಿ ಮುಟ್ಲಕ್ಕೆ ಅವಕಾಶ ಇಲ್ಲ ಅಂತ ಹೇಳುವಂಥ ಮನಸ್ಥಿತಿ ಬಸವನಗೌಡ ಬರ್ತದಪ್ಪ ಅಂತಂದ್ರೆ ಇವ ಎಟ್ಟು ಕೆಳಮಟ್ಟದ ರಾಜಕೀಯ ಮತ್ತು ರಾಜಕೀಯ ಲಾಭಕ್ಕಾಗಿ ಇವ ಎಂಥ ಕೆಲಸ ಮಾಡ್ಲಕ್ಕೂ ಹೆಸಲ್ಲ ಅನ್ನೋದು. ಇವ ಅಜ್ಞಾನಿ ಮೂರ್ಖದನ ಮತ್ತು ಬೇರೆ. ಆದರೆ ಇಟ್ಟು ಕೀಳು ಮಟ್ಟಕ್ಕೆ ಹೋತಾನೆ ಅನ್ನೋದು ಏನವ ಹೇಳಿದ್ದೆ ಏನೋ ಒಂದು
ಇವನ ತಲೆಗೆ ಹಂಗಿದ್ರೆ ಇವ್ರು ಈ ಸನಾತನಿಗಳು ಯಾರು ಬಸವನಗೌಡ ಗೊತ್ತಾಗಬೇಕಲ್ಲ. ಉಳ್ಕೋದವ್ರಿಗೆ ಕೇಳಿದ್ರೆ ಪಾಕಿಸ್ತಾನಕ್ಕೆ ಹೋರಿ, ಅಫ್ಘಾನಿಸ್ತಾನಕ್ಕೆ ಹೋರಿ, ಬಾಂಗ್ಲಾಕ್ಕೆ ಹೋರಿ ಅಂತ ಹೇಳ್ತಿ. ಈ ಸನಾತನಿಗಳು ಯಾರು? ಇವ್ರ ದೇಶದಲ್ಲಿ ಅಲ್ಲಿ ಹೋಗಪ್ಪ, ನೀ ಹೋಗಿ ಯುರೇಷಿಯಾಕ್ಕೆ ಹೋಗು, ಇಲ್ಲೊಂದು ಪ್ಯಾಲಿಸ್ತೀನ ಇಸ್ರೇಲ್ಗೆ ಹೋಗು, ಅಲ್ಲಿ ಯುದ್ಧ ನಡೆದದ. ಎಲ್ಲಿಯವ್ರು ಇವ್ರದ್ದು ಏನು ಇತಿಹಾಸ ಗೊತ್ತದ್ರಿ ನಿನಗೆ? ಹೋಗು. ಇವ್ರೇನು ಭಾರತದ ಮೂಲ ನಿವಾಸಿಗಳ? ಇವ್ರು ಬಂದು ನಮ್ಮ ದೇವ್ರುಗಳಿಗೆ ಪೂಜೆ ಮಾಡ್ತಾನೆ. ದೇವ್ರ ಗುರುಗಳು ಕೆತ್ತದವ್ರು ನಾವು, ದೇವ್ರುಗಳು ಗುಡಿಗಳ ನಿರ್ಮಾಣ ಮಾಡಿದವ್ರು ನಾವು. ಇವೆಲ್ಲ ಜೈನ ಮತ್ತು ಬೌದ್ಧ ದೇವಾಲಯಗಳದಾವ. ಇವೆಲ್ಲ ಅಲ್ಲೆಲ್ಲ ಧ್ಯಾನ ಕೇಂದ್ರಗಳಿದ್ದು, ಎಲ್ಲ ಸ್ಟಡಿ ಸೆಂಟರ್ಗಳು. ಅವೆಲ್ಲ ಇವು ಸೀರೆ ಉಡಿಸಿ ರಾಮಕೃಷ್ಣ ಅನ್ಕೋತ ಕೂತ್ಬಿಟ್ರಿ ನೀವು. ಅದೊಂದು ಮುಂದೆ ಕಾಲ ಬರ್ತದೆ, ಅದನ್ನು ನಾವು ಚಾಲೂ ತಯಾರು ಮಾಡ್ತೀವಿ. ನಾವು ಈಗ ಬುದ್ಧಗಯದು ಚಾಲು ಮಾಡಿದೆವು ಮುಕ್ತಿ ಆಂದೋಲನ. ಇನ್ನು ಮುಂದೆ ಎಲ್ಲ ಸಾಮ್ರಾಟ್ ಅಶೋಕನ ಕಾಲದಾಗ ಏನು 84,000 ಬುದ್ಧ ವಿಹಾರಗಳನ್ನಿದ್ದು ಮತ್ತು ಬುದ್ಧ ಬುದ್ಧಿಸಮನ್ನು ಅಲ್ಲಿ ಕಲಿಸಿದ್ರು ಮತ್ತು ಬೌದ್ಧ ಭಿಕ್ಕುಗಳನ್ನು ತಯಾರು ಮಾಡಿ ಸಮಾಜದ ಒಳ್ಳೆಯ ವಿಚಾರಗಳನ್ನು ಹರಡಲಿಕ್ಕೆ ಏನು ಬಿಡ್ತಿದ್ರು ಅದನ್ನು ಮತ್ತೆ ಹೊಳ್ಳಿ ಮರುಸ್ಥಾಪನೆ ಮಾಡೋ ಕೆಲಸ ನಾವು ಮಾಡ್ತೀವಿ. ನೀವು ಬರೀ ಅಧಿಕಾರದಾಗ ಹಿಡಿಲಿಕ್ಕೆ 100 ವರ್ಷ ತೊಗೊಂಡಿರಿ. ನಾವು ಮನಸ್ಸು ಮಾಡಿದ್ರೆ 3 ವರ್ಷದಾಗ ನಿಮ್ಮ ಅಧಿಕಾರದಿಂದ ಕೆಳಗಿಳಿಸ್ತೇವೆ ನಾವು. ನಮ್ಗೆ ಇವ ಬಸವನಗೌಡ ಎಲ್ಲರೇ ಹುಚ್ಚರಾಗಿ ಮಾತಾಡಿದ್ರೆ ನಡೆಯಲ್ಲ. ಈಗ ಇವನಿಗೆ ಒಂದೇ ನಮ್ಮ ಕೆಲವೊಂದು ಯುವಕರು ನಮ್ಮ ಪಾರ್ಟಿದಲ್ಲಿ, ನಮ್ಮ ದಲಿತ ಸಂಘಟನೆಯಲ್ಲಿ ಹೇಳ್ಯಾರು, ಈ ಬಸವನಗೌಡ ಎಲ್ಲಿ ಹೋಗ್ತಾನಲ್ಲಿ ಚಪ್ಪಲಿ ಪೂಜೆ ಮಾಡುವ ಕಾರ್ಯಕ್ರಮ ಹಾಕೋರಿ ಅಂತ. ಅದನ್ನು ಮಾಡಿದ್ವಿ. ಈಗ ಕಾನೂನು ಚೌಕಟ್ಟಿನಾಗ ಏನೇನೋ ಸುಳ್ಳು ಹೇಳಿ ಉಳಿತಿ. ಈಗ ದಲಿತರು ಬೆನ್ನ ಹತ್ರ ತೆಳಿಗೆ ಬಾಬಾ ಸಾಹೇಬ್ರದ್ದು ಬೂಟಗಾಲಿ ಹಿಡಿ ಫೋಟೋ ತಗೊಂಡ್ಕೆ ಹಾಕಿಸ್ತೀವಿ. ಇವೆಲ್ಲ ನಾಟಕ ನಡೆಯಲ್ಲ. ಮತ್ತು ನೀನು ತಾಕತ್ತಿದ್ರೆ ಇನ್ನು ಈ ಜಿಲ್ಲೆ ಅಲ್ಲ, ಈ ರಾಜ್ಯದಾಗ, ಈ ದೇಶದಾಗ ಎಲ್ಲಿ ಬೇಕಾದಲ್ಲಿ ನಿಂದ್ರು ನೀನು ಕೇಳ್ತೀವಿ. ಆ ತಾಕತ್ತು ತಿರುಗೈತಿ. ಚಾಲೆಂಜ್ ಮಾಡಿ. ಮತ್ತೆ ಈ ಮುಸ್ಲಿಮರು ಓಟ್ ಬೇಡತಿ, ದಲಿತರು ಓಟ್ ಬೇಡ ಅಂತ ಹೇಳಲ್ಲ. ಗಂಡಸ್ತನಕ್ಕಿದ್ರೆ ಭಾರಿ ದೊಡ್ಡ ಸ್ಥಾನಕ್ಕೆ ಮಾತಾಡ್ತೀವಿ. ಅವ್ರು ರೊಕ್ಕ ತಿಂತಾರೆ, ಇವ್ರು ರೊಕ್ಕ ತಿಂತಾರೆ. ನಿನ್ನ ಬಳಿ 3,000 ಕೋಟಿ ಅದ, 5,000 ಕೋಟಿ ಅದ, ತೆರೆದು ಬಂದು ಪ್ರಿಂಟಿಂಗ್ ಮಿಷನ್ ಇಟ್ಟಿದ್ರೆ ಇಟ್ಟು ರೊಕ್ಕ ಬರಲ್ಲ. ಏನು ನೀ ಎಲ್ಲಿ ಕಸ ಹೊಡೆದು ತೆಗಿದೆ? ಬಸೀರಗೌಡ ಪಾಟೀಲ, ನೀ ಸರಿಯಾಗಿರಲಿಲ್ಲ ಅಂದ್ರೆ ದಲಿತರ ವಿಷಯದಾಗ, ಈ ದೇಶದ ಅಖಂಡತೆಯ ವಿಷಯದಾಗ, ಸಾಮಾಜಿಕವಾಗಿ ಸಮಾನತೆ ಮತ್ತು ಶಾಂತಿಯ ವಿಷಯದಾಗ, ಈ ದೇಶದ ಸಂವಿಧಾನದ ವಿಷಯದಾಗ ನೀನು ಏನಾದ್ರೂ ಕೆತ್ತೆ ಬೀಜ ಮಾಡಿದೆಪ್ಪ ಅಂತಂದ್ರೆ, ಈಗ ಗಣಪತಿ ಮುಗಿಯನ ತಡ ಜೋಕುಮಾರ ಬರ್ತಾನೆ. ಜೋಕುಮಾರ ಊರಾಗ ಚಾಲು ಮಾಡ್ತಾನೆ ದೌರ್ಜನ್ಯ, ಅತ್ಯಾಚಾರ. ಆಮೇಲೆ ಲಾಸ್ಟಿಗೆ ಹೊಲಿಗೇರಿಗೆ ಬಂದು ಬರ್ತಾನ. ಬರೋಲ್ಲ, ಯಾರು ಸುಮ್ಮ ಕುಂದ್ರಲ್ಲ. ಒನಿಕ್ಕಿಲಿ ಹೆಂಗಸರು ಹೊಡೆದು ತಲೆ ಹೊಡೆದು ಕಲಾಸ ಮಾಡಿಬಿಡ್ತಾರೆ. ಅಲ್ಲ, ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಅದು ಐತಿ. ಗಣಪತಿ ಆಗ ಜೋಕುಮಾರ ಬರ್ತಾನೆ. ಜೋಕುಮಾರ ಹೊಡೆದ ಬಳಕೆ ಮಳೆ ಬರ್ತದೆ. ಅಂಥ ಪರಿಸ್ಥಿತಿ ನಿನಗೆ ಬರಬಾರ್ದು. ಈಗ ತಿಳಿಸಿ ಹೇಳಕತ್ತೀವಿ, ತಿಳ್ಕೊ. ಈಗ ಅವರೇ ಈ ಇಶ್ಯೂನ ಮಾತಾಡಿದ್ದಾರೆ. ದಲಿತರಿಗೆ ಪ್ರವೇಶ ಇಲ್ಲ ಅಂತ ಅನ್ನಬೇಕು ಒಂದು, ಇಲ್ಲ ಪ್ರವೇಶ ಇದೆ ಅಂತಾರ ಅನ್ನಬೇಕು ಒಂದು. ಯಾವುದು ನಿರ್ಧಾರ ನಿಮ್ದೇನು? ಅಲ್ಲ, ಈ ದೇಶದ ಮೂರನೇ ಭಾಷೆಗಳಿಗೆ ಪ್ರವೇಶ ಕೊಡೋರು ಇವ್ರು ಯಾರ್ರಿ? ಮೂರ್ಖರು. ಅವು ದೇವ್ರುಗಳಿಗೆ ಕೆತ್ತದವ್ರು ನಾವಿದ್ದೆವು. ಹೆಂಗೆ ಕೆತ್ತೀವಿ ಅನ್ನೋದು ನಿಮ್ಗೂ ಗೊತ್ತು. ಕಲ್ಲೇನು ತಲೆ ಮಲ್ಕೊಂಡು ಕೆತ್ತೀವ ನಾವು? ಅವು ದೇವ್ರುಗಳಿಗೆ ರೂಪ ಕೊಟ್ಟಂಥ ಜನ ನಾವಿದ್ದೆವು. ದಲಿತರೇ ಫೇವರ್ ಮಾಡ್ರಿ ಅವರು, ಡಿಫೆನ್ಸ್ದಾಗ ಮಾತಾಡೋರು. ಅಲ್ಲ, ದಲಿತರತ್ತೇಳಿ ನನಗೇನು ಅನ್ನಲ್ಲ. ಬೇಸಡ್ಕೂನ್ ಅಂತೇಳಿ ಹಿಂಗೇನೋ ಹಿಂಗೆ ಅಂದಿದ್ರು ನಮ್ಗೆ. ನಿಮ್ಮ ದಲಿತರದಾಗೆ ಬೇಸಡ್ಕೂನ್ಕಿ ರೋಗ ಸರ್ಕಾರ ಬೇಸಡ್ಕೂನ್ ಮಂದಿ ಅಲ್ಲ. ಕೆಲವೊಂದು ಹೆಸರುಗಳು ನಾವು ಹುಡುಗರು ಹೇಳಿದ್ರು, ನಮ್ಮ ಓಣಿದು ಒಂದೊಂದೊಂದೊಂದೊಂದು ಹೆಸರು ಹಾಕ್ಕೊಂಡಾರ ಅಂತೇಳಿ. ನಾವು ಹುಡುಗರು ಯಾರು ಅಟೆಂಡ್ ಇಲ್ಲ. ಕೆಲವೊಬ್ರು ಹೋಗಿರ್ಬೇಕು. ಗುಲಾಮರು, ದಣಿಗಳ ಬೂಟರು ನಕ್ಕುವ ದಲಿತ ನಾಯಕರುಗಳು ಏನಿರ್ತಾರಲ್ಲ ಅವ್ರು ಹೋಗಿರ್ತಾರೆ. ಅವ್ರ ಬಗ್ಗೆ ನಾವು ಕನ್ಸಿಡರ್ ಮಾಡಲ್ಲ. ಅವು ಕಾಂಗ್ರೆಸ್ದಾಗೂ ಅದಾವ, BJPದಾಗೂ ಅದಾವ. ಸಾಮಾಜಿಕ ಕಳಕಳಿ ಇದ್ದವ್ರು ಹೋಗಲ್ಲ. ದಲಿತ ಮಹಿಳೆಯರ ಬಗ್ಗೆ ಮಾತಾಡ್ತಾನಪ್ಪ ಅಂತಂದ್ರೆ ಎಂದು ಸರಿದು ಬಂದದಂದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ಕಡೆ. ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪೂಜೆ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಮಾನ ಮಾಡ್ದಂಗೆ. ಬಾಬಾ ಸಾಹೇಬರು ಮೂರ್ತಿ ಪೂಜಕರಲ್ಲ. ಇವ್ರು ಏನು ಮಾಡ್ತಾರೆ? ದರಿದ್ರ ನಮಗೂ ಆಧುನಿಕ ಮನೋತರ ಬಾಬಾ ಸಾಹೇಬ್ರಿಗೆ ದೊಡ್ಡ ಬೈಗಳದು ಬಾಬಾ ಸಾಹೇಬ್ರಿಗೆ.
ಆ ಮನುಷ್ಯಶಾಸ್ತ್ರವನ್ನೇ ಸುಟ್ಟವರು ಬಾಬಾ ಸಾಹೇಬರು ಆಧುನಿಕ ಮನೆ ಅಂತ ಅದು ದಲಿತರ ಕಡೆಯಿಂದ ಹೇಳ್ತಾರೆ. ಎಲ್ಲ ಕುತಂದ್ರ ಇದೇನು ಇದ್ರ ಬ್ರೇನ್ ವಾಶ್ ಮಾಡ್ರಿ, ಇದೇನು ಚಿಲ್ಲರ್ ಐತ್ರಿ ಇದು? ಬಸವನಗೌಡ ಏನಿದು? ನೀವೇನು ರೈಲ್ವೆ ಶೂಟ್ ಗೊತ್ತಿಲ್ಲ ನಮ್ಗೆ. ರೈಲ್ವೆ ಚಾಕ ನೋಡಿ ನೀವು ಬರೀ ಪಾಕಿಸ್ತಾನ ಚೆಂಡ ಹಚ್ಚೋದು ಅಟ್ಟೆ ಗೊತ್ತಿದೆ ನೀವು. ಪಾಕಿಸ್ತಾನ ಜೆಂಡಾ ಬೇರೆಯವ್ರು ಹಚ್ಚಿದ್ದಾರೆ, ಅವ್ರು ಹೆಂಗೆ ಹಚ್ಚಿದ್ದ? ಏನು FIR ಆಗಿಲ್ಲ, ಏನಾಗಿಲ್ಲ. ಆ BJP ಅವ್ರಿಗೆ ಕೇಳಿರಲ್ಲ, ಹೇಳ್ತಾರೆ. ಮನಾರ್ ಅಪ್ಪು ಶೆಟ್ಟಿ ಅವರು ಅಣ್ಣವರು ರಗಡ ಸಲ ಬಸಣ್ಣ ಹೇಳ ನಮ್ಮ ಮಾಡ್ದೆ ಅಂತೇಳಿ ಸಿಂದಗಿ ನೋವನ್ನೇ ಮಾಡಿಸ್ಯಾನ. ಅದಕ್ಕೆ ಬರೀ ವಿದೇಶಿ 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 ಅಂತನವ. ಈಗ ಈ ವಿದೇಶಿಯರ ಜೋಡಿ ಕೂಡ್ಯಾನ ಹೋಗತ್ತೇಳ, ಅಲ್ಲಿ ಯುದ್ಧ ನಡೆದ ಯುರೇಶಿ ಸನಾತನಿಗಳು ಯಾರಂತ ಗೊತ್ತಿಲ್ಲ. ನೀವು ಹುಟ್ಟಿದ್ದು ಈ ದೇಶದ ರಾಜರ ಮಹಾರಾಜರಿಗೆ ಹುಟ್ಟಿದ್ದೆ, ಅವ್ರ ವಂಶಸ್ಥರು ಇದ್ದೀವಿ. ನೀವು ಸನಾತನಿಗೆ ಹುಟ್ಟಿದ್ರೆ ಅವ್ರ ಜೋಡಿ ಹೋಗು, ಅವರು ಶ್ರೇಷ್ಠ, ಅವ್ರ ಪೂಜೆ ಮಾಡಲಿ. ಹಂಗಂದ್ರೆ ನೀವು ಲಿಂಗಾಯತ ಅಲ್ಲ ಅಂದಂಗಲ್ಲ. ಬಸವನಗೌಡ ಲಿಂಗಾಯತ ಅದಾನು, ಏನು ಬಸೀರಗೌಡ ಅದಾನು, ಏನು ಬಸಣ್ಣ ಕುಲಕರ್ಣಿ ಅದಾನು, ಏನು ಬೇಕಲ್ಲ. ಯಾರು ಹುರ್ಕಡ್ಲಿ ಆ ಕಡ್ಲಿ ಈ ಕಡ್ಲಿ ಹೇಳಿದ್ರು ಅಷ್ಟು ಇತಿಹಾಸ ಗೊತ್ತದ ನಿನಗೆ. ಈ ಇತಿಹಾಸ ಏನು ಗೊತ್ತಿಲ್ಲ. ನೀವು ಮುತ್ಯ ಏನಿದ್ರು ಅನ್ನೋದು. ಅವರು ಶೂದ್ರರಾಗಿದ್ದರು. ಈ ಸವರ್ಣೀಯರ ಏನು ಧರ್ಮ ಗ್ರಂಥಗಳ ಪ್ರಕಾರ ನೀ ಶೂದ್ರ, ನಾವು ಅಸ್ಪೃಶ್ಯರು ಅವ್ರ ಧರ್ಮ ಗ್ರಂಥದ ಪ್ರಕಾರ. ಇವ ಬಸವನಗೌಡನ ಅಪ್ಪ ಮುತ್ಯ ಈ ಸನಾತನಿಗಳ ಮನೆ ಮುಂದೆ ಹಾಯ್ದ್ರೆ ಗೋಮೂತ್ರ ಸಿಂಪಡಿಸಿದ್ರು. ಮೊದಲ ನೀವು ಓದ್ ಜಾಗದಾಗ ಪವಿತ್ರ ಅಂತ ಗೋಮೂತ್ರ ಸಿಂಪಡಿಸ್ತಿದ್ರು. ಈಗ ಹೊಳ್ಳಿ ಇವ್ರಿಗೆ ಗೋಮೂತ್ರ ಕುಡಿಸ್ಲಾಗತ್ತಾರ. ಮತ್ತು ಅದು ದೀಪ ಹಾರ್ಮೋನ್ ಜಾಸ್ತಿ ಉರಿತದತ್ತ. ದಾರು ಟೈಮ್ ಬಂದದ ಅದು ಹುಡುಗ. ಮತ್ತು ಬಿಡ್ತೇವತ್ತು ಮುಂದೆ ತಿಳ್ಕೊಬೇಡ್ರಿ. ಈ ವಿಷಯದಾಗ ಸಂಪೂರ್ಣವಾಗಿ ದಲಿತ ಸಮಾಜದ ಏನು ವಿಚಾರವಾದಿಗಳು, ಏನು ಬುದ್ಧಿಜೀವಿಗಳು, ಚಿಂತಕರು, ಹೋರಾಟಗಾರರು ಈ ಪೂರಾ ರಾಜ್ಯದಾಗ ಒಂದಿದ್ದೆವು. ಇದ್ರಾಗ ಎರಡನೇ ಮಾತಿಲ್ಲ. ಯಾರೋ ಒಂದು ಇಬ್ಬರು ಗುಲಾಮರನ್ನು ತಂದು ನಾಲೆಜ್ ಇಲ್ಲದವ್ರಿಗೆ ಕುಂದಿರಿಸಿ ಅವನ ಜೋಡಿ ಒಂದು 10 ಹೆಸರು ಹಾಕಿ ಕಳಿಸ್ತಾನೆ. ಅದ್ರ ಬಗ್ಗೆ ನಾವೇನು ವಿಚಾರ ಈಗ ಏನು ನೋಡ್ರಿ. ಈಗ ಅದು ಸುಮ್ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಲ್ಲಿ ಹೋಗಿ ಫೋಟೋ ಹಿಡೋದು, ಕಾರ್ ಹಿಡಿಯೋದು, ವಿಡಿಯೋ ಹಾಕ್ಲತ್ತೇನೆ. ನಾವು ಒಂದ್ಸಲ ಹೋಗೋಡ ಕೆಲಸ ಮಾಡ್ತೀವಿ, ಅನ್ಸೋ ಅವಶ್ಯಕತೆ ಇಲ್ಲ ನಮಗೆ. ನಾವು ಯಾಕೆ ನಿನಗೆ ಗೌರವ ಕೊಡ್ತಿದ್ದೀವಿ ಅಂದ್ರೆ ನೀನು ಒಬ್ಬ ಶೂದ್ರ. ಶೂದ್ರರಿಗೆ ಅಟ್ಟ ಅನ್ಯಾಯ ಆಗ್ಯದ ತುಳಿದಾರಪ್ಪ ಅಂತಂದ್ರೆ ಅಸ್ಪೃಶ್ಯರಿಗೆ ಅಟ್ಟಾಗಿರ್ಬೇಕು ಅನ್ನೋದು ಬೇಕು. ಅದನ್ನು ನೀವು ತಿಳ್ಕೊತೀರಿ ಅಂತೇಳಿ ನಾನು ನಿಮಗೆ ಅದನ್ನು ಒಂದು ಲೈನ್ನಾಗ ಬೇರೆ ಇಟ್ಟಿದ್ದೀವಿ. ಮತ್ತು ಇಟ್ಟು ತಿಂಡಿ ಬಿದ್ದು ಸನಾತನಿಗಳು ಹಂಗ ಹಿಂಗ ಭಾಳ ಹೇಳತ್ತೀವಿ. ಬಲಿಸಿದ್ದೆವು ನಾವಾಗ ಹಿಂದೂ ಆತೀವಿ. ನೀ ಶೂದ್ರ ಇದ್ದೀವಿ ನೋಡು ಬುಕ್ಕ ಹೂವಾಸ ಶೂದ್ರ ಅಂತೇಳಿ ಬಾಬಾ ಸಾಹೇಬ್ ಬರ್ದಾರ. ಓದು ಮಂದಿಗೆ ಹೇಳ್ತಿಲ್ಲ ಆ ಬುಕ್ಕ ಈ ಬುಕ್ಕ ಓದ್ರಿ ಅಂತೇಳಿ. ಬಾಗಿಲು ಕೊಡ್ದಾಗ ಭಾಳ ಓದು ಮನುಷ್ಯ, PhD ಮುಗಿದ. ಈಗ ನೋಡ್ರಿ, ಈಗ ನಾವು ಕ್ಯಾರ ಹಿಡಿತೇವು, ಪೂಜೆನೂ ಮಾಡ್ತೇವೆ, ಅಷ್ಟು ಖರೆ, ಬೇರೆ ಏನಿಲ್ಲ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ,
ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.